ಕೊಡ್ತಾರೆ ಬಂದಿದ್ದೀರಾ. ನಿಮಗೆ ವ್ಯವಸಾಯದ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಲಿ ಇಂಥ ವೇದಿಕೆಗಳಲ್ಲಿ ಅಂತ ನಾನು ಕರೆಸಿರೋದು. ನೀವು ನಾನು ಭಾಷಣ ಮಾಡೋದು ಹೋಗ್ತಾ ಇದ್ದೀರಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿಯವರ 89ನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೀತಾರೋ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಹಿರಿಯ ರೈತ ಸಂಘದ ಹೋರಾಟಗಾರರು ನಾಯಕರು ಆದ ಬಡಗಲ್ಪುರ ನಾಗೇಂದ್ರ ಅವರೇ, ಈ ಜಿಲ್ಲೆಯವರೇ ಚನ್ನಪಟ್ಟಣದವರಾದ ಮಲ್ಲಯ್ಯನವರೇ, ನನಗೆ ಕುಮಾರಸ್ವಾಮಿ ಅವರು ಈಗ ಒಂದು 3-4 ದಿವಸದಿಂದ ಅದು ನಂಜುಂಡಸ್ವಾಮಿ ಅವರ ಒಂದು ಕಾರ್ಯಕ್ರಮ ಅದೇ ನೀವು ಬರಬೇಕು ಅಂತ. ನಾನು ರೈತ ಸಂಘದ ಸದಸ್ಯನಾಗೋ ಹೋರಾಟಗಾರನಾಗೋ ನಾನು ಕಳೆದವನಲ್ಲ ನಾನು. ಬಟ್ ನಾನು ಅಗ್ರಿಕಲ್ಚರು ಮಾಡಿ MSc AG BSc AG ಮಾಡಿ ವ್ಯವಸಾಯದಲ್ಲೇ ಇರೋದು. ಇವತ್ತಿನ ಕಾಲದ ವ್ಯವಸಾಯನ ತಾಂತ್ರಿಕತೆ ಬೆಳೆಸ್ಕೊಂಡು ಹೇಗೆ ವ್ಯವಸಾಯದಲ್ಲಿ ಜೀವನ ರೂಪಿಸ್ಕೊಳ್ಳಬಹುದು ಅಂತ ಲೆಕ್ಕಾಚಾರದಲ್ಲೇ ನಾನು ಜೀವನ ರೂಪಿಸ್ಕೊಂಡು. ಈ ನಾಗೇಂದ್ರ ಅವರೆಲ್ಲ ಭಾರಿ ಹಿರಿಯರು, ಇವರೆಲ್ಲ ಒಡನಾಡಿಗಳಾಗಿದ್ದವರು ಅನ್ನಿಸ್ತದೆ. ನಂಜುಂಡಸ್ವಾಮಿ ಅವರ ಒಡನಾಡಿಗಳಾಗಿದ್ದರು. ನಾನು ಒಡನಾಡಿಗಳಾಗಿಲ್ಲ. ಆಗ ದತ್ತ ಅಂತ ನಮ್ಮ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಇದ್ರು. ಮೋಸ್ಟ್ಲಿ ಅವರ ಅಣ್ಣ ಇವರು ಒಡನಾಡಿ ಆಗಿದ್ರು, ಈ ಸುಂದರೇಶ್ವರ ನಂಜುಂಡಸ್ವಾಮಿ ಅವರು. ಅವರು ಆ ದೊಡ್ಡ ಒಂದು ಕಾರ್ಯಕ್ರಮ ಸಮಾರಂಭ ಆವಾಗ ನನ್ನನ್ನು ಬಂದು ಕೇಳ್ಕೊಂಡ್ರು, ನೀವು ಅಗ್ರಿಕಲ್ಚರ್ ಕಾಲೇಜ್ ಹುಡುಗರು ಬಂದ ಆವತ್ತಿನ ದಿವಸ ಆ ಸಮಾರಂಭದಲ್ಲಿ ನೀವೆಲ್ಲ ಸೇವೆಯನ್ನು ಮಾಡಬೇಕು ಅಂತ ನಾನು ಬಂದು ಕೇಳ್ಕೊಂಡ್ರು. ನಾನು ಲೀಡರ್ ಆಗಿದ್ದೆ, ನಾನು ಹಳ್ಳಿಯಿಂದ ಬಂದವನು, ನಮ್ಮ ತಂದೆನೂ ಪ್ರಗತಿಪರ ರೈತ ಆಗಿದ್ದವರು. ಹಾಗಾಗಿ ನಾನು ಒಪ್ಕೊಂಡು ದತ್ತವರು ಕರ್ಕೋಬೋದ್ರು. ಯಾರೋ ಸುಂದರೇಶ್ ಇದ್ದರು, ನಂಜುಂಡಸ್ವಾಮಿ ಅವರಿದ್ದರು, ಅವ್ರ ಹತ್ರ ನಾನು ಕರ್ಕೋಬೋದ್ರು. ನನ್ನ ಜೊತೆ ಇದು ಒಂದು 4-5 ಹುಡುಗರು ಕರ್ಕೋಗಿದ್ದೆ ನಾನು. ಹೋದಾಗ ಅವ್ರು ದತ್ತವ್ರು ಹೇಳಿದ್ರು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇವರು ಆವತ್ತು ದಿವಸ ಸಮಾರಂಭದಲ್ಲಿ ಎಲ್ಲ ಸೇವೆಯನ್ನು ಮಾಡೋಕ್ಕೆ ಬಂದವರೆಲ್ಲ ಹಳ್ಳಿಯ ಮಕ್ಕಳುಗಳು ಅಂತ. ಒಂದು ಸ್ವಲ್ಪ ನೇರ ಮುಗಿತಾ ಇದೀವ ನಾನು 41 ಅಂತ ಹೇಳಿದ್ರಿ. ಆಮೇಲೆ ಸ್ಟ್ರೈಟಾಗಿ ರಿಜೆಕ್ಟ್ ಮಾಡ್ಬಿಟ್ರು. ನಂಜುಂಡಸ್ವಾಮಿ ಭಾರಿ ತೂಕವಾದ ವ್ಯಕ್ತಿತ್ವ ಇದ್ದವರು, ಬಟ್ ನೇರವಾಗಿ ಮಾತಾಡ್ತಿದ್ರು. ಒಂದು ಸ್ವಲ್ಪ ಸಿಗರೇಟ್ ಜಾಸ್ತಿ ಸೇರಿದ್ರು ಅವರು. ನಾನು ನೋಡಿದಂಥ ನಂಜುಂಡಸ್ವಾಮಿ ಅವರು. ನಾನು ಅವಾಗ 3 ಸಂಘಟನೆಗಳು ನೋಡಿದ್ದೆ ನಾನು. ಒಂದು ಈ ಕನ್ನಡ ಚಳವಳಿ, ವಾಟಾಳ್ ನಾಗರಾಜ್ ಹಿರಿಯವರಿದ್ರು ಗೊತ್ತಾ, ಇವತ್ತು ಬದುಕವ್ರವರು. ಎರಡನೇದು ದಲಿತ ಸದಸ್ಯ DSS. ಆಮೇಲೆ ಸೃಷ್ಟಿ ಆಯಿತು ರೈತ ಸಂಘ. ಈ 3 ಅವತ್ತು ಸರ್ಕಾರನ ಸಮಾಜವನ್ನು ಬದಲಾವಣೆ ತರುವಂಥ ಶಕ್ತಿ, ಸರ್ಕಾರವನ್ನು ಅಲುಗಾಡಿಸುವಂಥ ಶಕ್ತಿ ಇದ್ದಂಥದ್ದು ನಾನು ನೋಡಿದ್ದೇನೆ. ಕಾಲ ಬದಲಾಯಿತು, ಸಮಾಜ ಬದಲಾಯ್ತಾ ಇದೆ, ಸಮಾಜ ವೇಗವಾಗಿ ಓಡ್ತಾ ಇದೆ. ಇವತ್ತು ಕನ್ನಡ ಪರ ಸಂಘಟನೆಗಳು ನಾಯಕರುಗಳಂತ ಇದೆ. ಆ ಕನ್ನಡ ಚಳುವಳಿಗಾರರು, ಈ ಕನ್ನಡ ಚಳುವಳಿ ಹೋರಾಟಗಾರರು, ಈ ವೇದಿಕೆ ಆ ವೇದಿಕೆ ಸುಮಾರು ಸೃಷ್ಟಿ ಆಗ್ಬಿಟ್ಟವೆ. ಒಂದು ಬ್ಯಾನರ್ ಹಾಕ್ಬಿಡ್ತಾರೆ, ಸ್ಟ್ರೈಕ್ ಮಾಡೋಕ್ಕಲ್ಲ, ನಮ್ಮದು ಐಡೆಂಟಿಫಿಕೇಶನ್. ಕೊನೆಗೇನಾಯಿತು, ವಾಟಾಳ್ ನಾಗರಾಜ್ ಇದ್ದಾಗ ಬೆಂಗಳೂರಲ್ಲಿ ಏನು ಭಯ ಇತ್ತು, ಕನ್ನಡಿಗರ ಬಗ್ಗೆ ಗೌರವ ಇತ್ತು, ಅದು ಇವತ್ತಿಲ್ಲ. ಆ ವಾಟಾಳ್ ನಾಗರಾಜ್ ಅವರು ಹೋರಾಟದ ಮಂಚು ಇವತ್ತಿಲ್ಲ, ಅವರು ವಯಸ್ಸಾಗೋದು. ಹಂಗೆ DSS ಅಷ್ಟೇ. ಒಂದು ಆಫೀಸ್ಗೆ ಹೋದ್ರೆ ಎದರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಅದು ಒಂದೊಂದು ಮೂಲನೂ ಸೇರಿಬಿಟ್ಟದೆ. ಸಬ್ ರಿಜಿಸ್ಟ್ರ್ ಆಫೀಸ್ ಹೋಗಿ, ಪೊಲೀಸ್ ಸ್ಟೇಷನ್ ಹೋಗಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂಲನೂ ಸೇರೋದೆ. ಬಟ್ ಅವತ್ತು DSS ಅವರು ಅಂದರೆ ಎದುರೋರು. ಇವತ್ತು ನಿಮ್ಮ ರೈತ ಸಂಘದವರು ಅಂದರೆ ಎದುರಲ್ಲ. ಇವತ್ತು DSS ಹೋಗಿ ಚಿತ್ರ ಆಗೋಯ್ತು. ಅದು ಅಂತಹ ಸಂಘಟನೆಗಳಾಗಿ ಅದ್ರ ಮಂಚು ಕಳ್ಕೊಂಡ್ಬಿಡ್ತು. ಈ ಕೊನೆ ರೈತ ಸಂಘ ಆವತ್ತು ನಾನು ಚೆನ್ನಾಗಿ ಜ್ಞಾಪಕ ಇದೆ. ಅವತ್ತು ಗುಂಡೂರಾಯರು ಎಗನೆಸ್ಟಾಗಿ ಅವತ್ತು ಜಾಸ್ತಿ ಹೋರಾಟ ಮಾಡಿದಂಥ ಕಾಲ. ಅವರು ಉಡಾಫೆ ಮತ್ಕೊಂಡು ಆಡ್ತಿದ್ರು ಗುಂಡೂರಾವ್. ನಾನು ಕಾಲೇಜಲ್ಲಿ ಓದ್ತಿದ್ದೆ, BSc AG ಓದ್ತಿದ್ದೆ. ಇಡೀ ಗುಂಡೂರಾವ್ ಫಸ್ಟು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಬದಲಾದದ್ದೇ ರಾಮಕೃಷ್ಣ ಅವರಿಂದ ಅಲ್ಲ. ಅವರೊಂದು ಕಾರಣ ಇರಬಾರ್ದು, ಬದಲಾದದ್ದೇ ರೈತ ಸಂಘದಿಂದ. ನಿಮ್ಮ ಹೋರಾಟದ ಶಕ್ತಿ ಅವ್ರಿಗೆ ಹೋಯ್ತು.
ಅದಾದಮೇಲೆ ಹಾಗೇನೆ ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಸರಿ ಇಲ್ಲ, ಜನತಾದಳ ಗೌರ್ಮೆಂಟು ಎಲ್ಲ ರೈಸ್ ಪರವಾಗಿ ಅಂತ ಬಹುಶಃ ನೀವು ಎಲ್ಲ ಕೆಲವಸ್ ಅಂದರೆ ಕೆಲವಸ್ ಹೋಗಿರಲಿಲ್ಲ, ಬಟ್ ಮೆಸೇಜ್ ಕೊಟ್ಟಿದ್ರು ಈ ಗುಂಡೂರಾವ್ ಸರ್ಕಾರ ಸರಿ ಇಲ್ಲ, ಈಗ ಜನತಾದಳ ಸರ್ಕಾರ ಬಂದರೆ ಒಂದು ಸ್ವಲ್ಪ ರೈತರ ಪರವಾಗಿರ್ತದೆ ಅಂತ ಒಂದು ಮೆಸೇಜ್ ಕೊಟ್ಟರು. ಆ ಮೆಸೇಜ್ ಲಕ್ಷಾಂತರ ಓಟು ಕೋಟ್ಯಾಂತರ ಓಟು ಸೃಷ್ಟಿ ಮಾಡಿ ಅವತ್ತೊಂದು ದಿವಸ ಜನತಾದಳ ಗೌರ್ಮೆಂಟ್ ಬಂತು. ಪುನಃ ಅದೇ ಜನತಾದಳ ಹೆಗ್ಡೆ ಗೌರ್ಮೆಂಟ್ ಮೇಲೆ ಹೋರಾಟ ಮಾಡೋದಂತ ನನಗೆಲ್ಲ ಜ್ಞಾಪಕ ಇರೋದು ಕೇಳ್ತಾ ಇದ್ದೀನಿ ಇವೆಲ್ಲ. ಈಗ ಏನಾಗಿದೆ ಪುನಃ ಇದು ಅದೇ ಕತೆ, ನಿಮ್ಮಲ್ಲಿ 4-5 ಸಂಘಟನೆ 5-6 ಸಂಘಟನೆ ಇದೆ. ಈಗ ಸುಮ್ಮನೆ ಕೇಳಿದೆ, ನನಗೆ ಗೊತ್ತಿಲ್ಲ. ನಂಜುಂಡ ಸ್ವಾಮಿ ಅವ್ರ ಮಗಳು ಅಂದರೆ ಇಲ್ಲ ಅವ್ರದೇ ಬೇರೆ ಸಂಘಟನೆ ಈಗ ಹೇಳ್ತಾರೆ ಕುಮಾರಸ್ವಾಮಿ ಇನ್ನೊಂದು ಸಂಘಟನೆ, ಅದ್ಯಾರು ಕೋಟೆಯಲ್ಲಿ ಚಂದ್ರಶೇಖರ್ ಅಂತ ಅವ್ರದ್ದೇ ಚಾಲನೆ ಇದ್ದಿದ್ದು ಈಗ ಒಂದು 5-6 ವರ್ಷದಲ್ಲಿ. ಅವ್ರು ಯಾವುದೋ ಹಗರಣ ಅವು ಇವು ಬೇಡದಕ್ಕೆಲ್ಲ ಕಾಯಿಗೆ ರೈತರಿಗೆ ಸಂಬಂಧ ಇರೋದ್ರ ಹೋರಾಟಕ್ಕೆ ಹೋಗಿ ಅವ್ರ ಸೀನಿಗೆ ಇಲ್ಲ ಅನ್ನಿಸ್ತದೆ. ಎಲ್ಲ ನೋಡ್ತಾ ಇಲ್ಲ ನಾನು ರೈತ ಸಂಘದಲ್ಲಿ ಅವ್ರನ್ನ. ಹೀಗೆ ಇದೇನಾಗಿದೆ, ಗುರಿ ಇದೆ, ಅವಶ್ಯಕತೆ ಇದೆ, ಎಲ್ಲಿ ಸಂಘಟನೆ ಹೋರಾಟ ಇರ್ತದೆ ಅಲ್ಲಿ ಒಂದು ತೂಕ ಇರ್ತದೆ. ಇದು ಕಳ್ಕೊಂಡು ಹಳೇ ವ್ಯವಸ್ಥೆಗಿಂತಲೂ ವರ್ಷ ಹೋಯ್ತಾ ಇದೆ. ರಾಜಕೀಯದವ್ರು ಬದಲಾಯಿಸೋಕ್ಕಾಗಲ್ಲ, ಅಧಿಕಾರಿಗಳಿಗೆ ಹೆದರಿಕೆ ಇಲ್ಲ, ಎಲ್ಲರೂ ಲಂಚ ತಾಂಡವಾಯ್ತದೆ, ಎಲ್ಲ ರೈತರ ಇರುವಂಥ ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿದೆ. ಕಾಸು ಹಾಕ್ತಾರೆ, ಬಂಡವಾಳ ಹಾಕ್ತಾರೆ, ಗೆದ್ದು ಹೋಗ್ತಾರೆ. ನಾವು ಇದು ಫಿಲಾಸಫಿ ಹೇಳ್ತೀವಿ, ವಾಸ್ತವಾಂಶ ಹೇಳ್ತೀನಿ. ನಾನು ಚನ್ನಪಟ್ಟಣ ಎಲೆಕ್ಷನ್ ಓಡಾಡೋದು, ಚನ್ನಪಟ್ಟಣದವ್ರು ಏನು 5,000 ಸಾವಿರ ಕೊಡೋದಾ, ಒಂದು ಒಟ್ಟಿಗೆ 2,000-3,000 ಕೊಡೋದಾ? ಅವರೆಲ್ಲೆಂತಾರೋ ಮತ್ತು ಹೆಂಗೆ ಬದಲಾವಣೆ ತರ್ತೀರಾ ನೀವು? ಬದಲಾವಣೆ ಹೆಂಗೆ ತರ್ತೀರಾ? ಅಷ್ಟು ಮಾತಾಡಿದ್ರು ಅದು ಕೇಳ್ತಾ ಇದ್ದೀನಿ ನಾನು. ಇವತ್ತು ರಾಜಕೀಯದ ವ್ಯವಸ್ಥೆ ಏನಾಗಿದೆ, ಬದಲಾಗೋದಿಲ್ಲ. ಅವನೇ ಅಲ್ಲಿ ವೋಟರ್ಸ್ ದುಡ್ಡು ತಗೋತಾನೆ, ವೋಟರ್ಸ್ ದುಡ್ಡು ಕೊಟ್ಟಿರೋದಕ್ಕೆ ಅಧಿಕಾರಿಗಳು ಕಾಸಿಸ್ಕೊಂಡು ಹಾಕ್ತಾರೆ ರಾಜಕಾರಣಿಗಳು. ಪುನಃ ರಾಜಕಾರಣಿ ಕೊಟ್ಟಿರೋ ದುಡ್ಡು ರೈತರ ಹತ್ರ ಇರ್ತಾರೆ ಅವನು ಅಧಿಕಾರಿ. ಪುನಃ ಅಧಿಕಾರಿ ಹೋಗಿ ದುಡ್ಡು ಕೊಟ್ಟು ಅವ್ನು ಒಳ್ಳೆ ಆಯಕಟ್ಟು ಜಾಗ ಹಾಕ್ಸ್ಕೊತಾನೆ. ಇದೆ ತಾನೆ? ಇದು ಹೆಂಗೆ ಬದಲಾಯಿಸ್ತೀರಾ? ಇದಕ್ಕೆ ಸಂಘಟನೆ ಅನ್ನೋದು ಹೋರಾಟದ ಒಂದು ಶಕ್ತಿ ಆಗೋದು ಮಾತ್ರ ಸಾಧ್ಯ. ಇವತ್ತು ಇರೋದ್ರಲ್ಲಿ ಅಷ್ಟು ಸುಲಭ ಇಲ್ಲ. ಹಾಗಾಗಿ ಬಟ್ ಕೇಳಿದೆ, ಇರೋದ್ರಲ್ಲಿ ಈ ನಾಗೇಂದ್ರ ಅವರು ಈ ಸಂಘಟನೆ ನಾನು ಹತ್ತಿರದಲ್ಲೇ ಇದ್ದವನು, ಪರಿಚಯ ಇದ್ರು ನನಗೆ ಪುಟ್ಟಣ್ಣವರು. ಇರೋದ್ರಲ್ಲಿ ಇದಕ್ಕೆ ಒಂದು ಸ್ವಲ್ಪ ಹೋರಾಟದ ಅನುಭವ ಇರುವಂಥ ಒಂದು ಇಂಥ ಸಂಘಟನೆಗಳು ಬೆಳಿಬೇಕು. ಇಂಥ ಸಂಘಟನೆ ಫಸ್ಟು ನಿಮಗೆ ರೈತರು ನಿಮ್ಮ ಮೇಲೆ ವಿಶ್ವಾಸ ಮಾಡಬೇಕು, ನಿಮ್ಮ ರೈತ ಸಂಘದ ಮೇಲೆ ವಿಶ್ವಾಸ ಮಾಡಬೇಕು. ಫಸ್ಟ್ ಅದು ಮೂಡಿಸಿದ್ರೆ ನೀವು ಸಂಘಟನೆ ಇವೆಷ್ಟೇ ಮೆಂಬರ್ಶಿಪ್ ಮಾಡಿ ಏನಾರ ಮಾಡಿ. ಇವತ್ತು ನಾನು ನೋಡ್ತಾ ಇದ್ದೀನಿ, ನಾನು ಇವತ್ತು ಗುರಿ ಬದಲಾಗಿದೆ. ಆವತ್ತೊಂದು ದಿವಸ ರೈತ ಸಂಘ ಸೃಷ್ಟಿಯಾಗುತ್ತೆ, ಶೋಷಣೆಗೆ ಜಾಸ್ತಿ ಇದೆ, ರೈತರು ಶೋಷಣೆಗೆ ಹೋಗ್ತಾರೆ ಅಂತ. ಈಗ ನೆಪೋಟಿಗೆ ಇದ್ರು ಎಲ್ಲ ಸಂಘನೂ ಅಷ್ಟು ಮಾಡ್ತಾರೆ. ಮತ್ತು ಗುರಿ ಇಲ್ಲದೆ ಇರುವಂಥ ಹಣ ಹಾಕ್ತಾ ಇರ್ಬೋದು ಕೃಷಿ ಕ್ಷೇತ್ರಕ್ಕೆ. ಇವತ್ತೇನಾಗಿದೆ, ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿಯಾಗಿದೆ. ನಾನು ಕನಕಪುರದ ಕೋರ್ಟ್ಗೆ ಯಾವತ್ತೂ ಓದೋನಲ್ಲ. ನನ್ನದೇ ಜಮೀನು ಏನೋ ಒಂದು ಹೈದರಾಬಾದ್ ಅವ್ರ ತಕರಾರಿತ್ತು, ಒಂದು ರಾಜಿಗೆ ಹೋಗಿದ್ದೆ. ನಿಂತ್ಕೊಳ್ಳೋದು ಜಾಗ ಇಲ್ಲ ರೀ ಆ ಸಿವಿಲ್ ಕೋರ್ಟಲ್ಲಿ. ಬರೀ ತಕರಾರು, ಬಡವರು, ಮುದುಕೀರು, ಸೂಟು ಬುಟ್ಟು ಹಾಕೊಂಡು ಅವ್ರು ಬಂದಿರ್ತಾರೆ ಲಾಯರು, ಆಯ್ತಾ? ಎಲ್ಲ ತಕರಾರು. ಇವತ್ತು ರೇಟೆಲ್ಲ ಹೆಚ್ಚಿಬಿಟ್ಟದೆ ಭೂಮಿದು ಇರೋದಾನ. ಅವತ್ತು 50,000 1 ಲಕ್ಷ ಮಾಡಿರೋದು ಇವತ್ತು 1 ಕೋಟಿ ಅಂತಾರೆ. ಇವತ್ತು 1 ಇಂಚು ಬಿಡೋಕ್ಕೂ ಸರಿಲ್ಲ, ಕೋರ್ಟ್ಗೆ ಹೋಗೋಕೆ ರೆಡಿ ಅವರೇ. ಯಾರು ಹೋಗ್ತಾ ಇರೋದು ತಿಳಿದಿದ್ದೀರಾ? ಎಲ್ಲ ನಮ್ಮ ರೈತರು ಕೂಡ. ಇವತ್ತು ಅದೇ ತಪ್ಪು ಹೇಳಲ್ಲ, ಪ್ರೊಫೆಷನ್ ಪಾಪ. ಇವತ್ತು ಲಾಯರ್ ಸಮುದಾಯಕ್ಕೆ ಆದಾಯ ಬರುವಂಥ ವ್ಯವಸ್ಥೆಯಲ್ಲಿ ನಮ್ಮ ರೈತರುಗಳು ತೊಡಗಿಸ್ಕೋತಾ ಇದ್ದೀವಿ. ಇವತ್ತು ನ್ಯಾಯ ಒದಗಿಸ್ತಿದೆ. ಒಂದು ಕೋರ್ಟಿಗೆ ಸಿವಿಲ್ ಕೇಸ್ ಆಗಿದ್ರೆ ಅವನು ಸತ್ತೋಗ ಮಗನ ಕಾಲಕ್ಕೆ ನಿರ್ಣಯ ಬರ್ತದೆ. ಈ ಇಂಥವು ಭ್ರಷ್ಟಾಚಾರ ಸ್ಪೆಷಲಿ ಹೇಳ್ತಾ ಇದ್ದೀನಿ. ಆ ಕ್ಲರ್ಕ್ ಅವನು ಯಾರು ತಹಸೀಲ್ದಾರ್ಗೋ ಎಸ್ಗೋ ಏನೋ ಹೇಳಿರ್ತೀವಿ ನಾವು. ನನ್ನ ಅನುಭವ ಹೇಳ್ತಾ ಇದ್ದೀನಿ, ನಮ್ಮ ಮಾತು ಹೇಳಿದ್ವಿ. ಅವ್ರು ರೆಡಿಯಾಗಿರ್ತಾರೆ ಅವ್ರು ಸಹಾಯ ಮಾಡೋಕ್ಕೆ. ಈ ಕ್ಲರ್ಕ್ ಮಾಡಲ್ಲ. ಯಾರೋ ಬಡ್ರಾಯ್ತು ಅವ್ರು ನಿಂತ್ಕೋತಾನೆ, ದುಡ್ಡು ನೋಡ್ತಾ ಇರ್ತಾರೆ, ದುಡ್ಡಿದ್ರು ಅಂತಾರೆ ನೋಡ್ತಾರೆ, ಇಲ್ಲರ ಏನೋ ಒಂದು ಚುಕ್ಕೆ ಇಟ್ಟು ಅಲ್ಲೋಗಿ ಇಲ್ಲೋಗೋ ಅಂತ ಕಳಿಸೋ ವ್ಯವಸ್ಥೆ ಇವತ್ತು ಪ್ರತಿ ಟೇಬಲಲ್ಲಿ ಆಫೀಸರ್ ಹತ್ರ ನಡೀತಾರಂಥದ್ದು ಹೇಳ್ತಾ ಇದ್ದೀನಿ. ಇವತ್ತು ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅನ್ನೋದ್ರೆ ಒಂದು ಸ್ವಲ್ಪ ಗೌರವ ನೋಡಬೇಕಾದಂಥದ್ದು. ಇವತ್ತು ಹೈಯೆಸ್ಟ್ ಕರಪ್ಷನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್.
ನಾನು RES ಪ್ರೆಸಿಡೆಂಟ್ ಆಗಿದ್ದೀನಿ. ಯಾವ ವರ್ಷಕ್ಕೆ ರಿನ್ಯೂ ಮಾಡ್ತಾರೆ, 10,000 ಕೊಟ್ಟರೆ ರಿನ್ಯೂ ಮಾಡೋದು. ನನ್ನ ಮಕ್ಕಳು ಟೀಚರ್ ಆಗಿ ಹೋಗಿರ್ತಾರೆ ಅಲ್ಲಿ DDP OO ಅಂತ, ಅವರೆಲ್ಲ ವಿದ್ಯಾದಾನ ಮಾಡೋಗಿರ್ತಾರೆ, ಅಲ್ಲಿ ಟೇಬಲ್ ಕೆಳಗೆ ಕೈ ಹಾಕ್ತಾರೆ. ಫಸ್ಟು ನೀವು ಏನಾರ ನಿಜವಾಗ್ಲೂ ನಾಗೇಂದ್ರ ಅವ್ರಿಗೆ ಹೇಳೋದು, ನಿಮ್ಮ ಸಂಘಟನೆ ನೋಡಿ. ಈಗ ರೈತರ ಪರವಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಕೆಲವು ಸಮಸ್ಯೆಗಳು ಈಗ ರೈತರದ್ದು ಅವತ್ತು ಕಾಲ ಸಮಸ್ಯೆ ಬೇರೆ, ಇವತ್ತು ಕಾಲ ಸಮಸ್ಯೆ ಬೇರೆ. ನಾವು ಎಷ್ಟೇ ಹೇಳಿದ್ವಿ ಇವತ್ತು ನಮಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ಅನ್ನೋದೇ ನಮ್ಮ ಹೋರಾಟ. ಬಟ್ ಏನಾಯ್ತದೆ, ಇವತ್ತು ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ರೈತರು ಜಾಸ್ತಿ ಇದ್ದೀವಿ ನಾವು. ಇವತ್ತು ನೀವು ಎಷ್ಟು ಹೇಳಿದ್ರು ಡಿಮ್ಯಾಂಡ್ ಸಪ್ಲೈಗೆ ಹೋಯ್ತದೆ. ಅದು ಸೈನ್ಸು, ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿ ಹೇಳ್ತೀನಿ. ಎಲ್ಲಿ ಟೊಮೊಟೊ ಕೊಂಡ್ಕೊಳ್ಳೋದು ಜಾಸ್ತಿ ಅವರೇ, ಮಾರ್ಕೆಟಿಂಗ್ ಕಮ್ಮಿ ಹೋಯ್ತಂದ್ರೆ ಟೊಮೊಟೊ ರೇಟ್ 50 ರೂಪಾಯಿ ಆಯ್ತದೆ. ಯಾವ ಸರ್ಕಾರನೂ ಬೇಕಾಗಲ್ಲ, ಯಾವ ನಾಗೇಂದ್ರವ್ರು ಬೇಕಾಗಿಲ್ಲ. ಟೊಮೊಟೊ 106 kg ಬರ್ತದೆ, ತಗೊಳ್ಳೋನು 50 ಜನ ಇರ್ತದೆ. ಟೊಮೊಟೊ 50 ಪೈಸೆ 1 ರೂಪಾಯಿ ಹೋಗಿ ಇದಕ್ಕೆ ಸುರಿತಾರೆ. ಸೊ ಈ ಥರದಕ್ಕೆ ಸುಲಭ ಸಮಸ್ಯೆ ಇಲ್ಲ ಬಗೆಹರಿಸೋ. ಡಿಮ್ಯಾಂಡ್ ಸಪ್ಲೈ ಹೇಳ್ತಾ ಇದ್ದೀನಲ್ಲ. ಸೊ ಇದಕ್ಕೆಲ್ಲ ಸರ್ಕಾರ ದೂರದೃಷ್ಟಿಯಲ್ಲಿ ನಿರ್ಣಯ ತಗೋಬೇಕು. ಈಗ ಈ ರಾಗಿ ಇದೆಲ್ಲ ಮೌಲ್ಯವರ್ಧನೆ ಅಂತೀವಿ, ವ್ಯಾಲ್ಯೂ ಅಡಿಷನ್ ಅಂತೀವಿ. 10 ಪ್ರಾಡಕ್ಟ್ ಮಾಡಬೇಕು. ಮೊದಲು ಬರೀ ಮಾವಿನ ತಿನ್ಕೋತಿದ್ದೆ, ಈಗ ಅದನ್ನು ಪಲ್ಪ್ ಮಾಡ್ತೀವಿ, ಅದನ್ನು ಜ್ಯೂಸ್ ಮಾಡ್ತಾರೆ. ಇವತ್ತು ಮಾರುಕಟ್ಟೆ ಅಷ್ಟು ಇದಕ್ಕಿದೆ. ಎಕ್ಸ್ಪೋರ್ಟ್ಸು ಸರ್ಕಾರ ಮಾಡಬೇಕಾಗಿದ್ದು ಹೇಳುತ್ತೆ ನಾನು. ಕೋಲ್ಡ್ ಸ್ಟೋರೇಜಸ್ ಮಾಡಬೇಕು. ಎಷ್ಟೋ ತರಕಾರಿ ಬೆಳೀತಾರೆ, ಒಂದು 15 ದಿವಸ 20 ದಿವಸ 1 ತಿಂಗಳು ಇಟ್ಕೊಂಡು ರೇಟ್ ಬಂದಾಗ ಮಾರುವಂಥ ವ್ಯವಸ್ಥೆ ಬೇಕು. ಅವ್ನು ತಗೋ ಕೋಲ್ಡ್ ಸ್ಟೋರೇಜ್ ಇಟ್ಟರೆ ಬೇರೆಯವ್ರಿಗೆಲ್ಲ ಕೊಡಲ್ವಾ? ಓಡಿ ಕೊಡ್ತಾರೆ. ಬೇರೆ ಬಿಸ್ನೆಸ್ ಮಾಡೋರಿಗೆ, ಇಂಡಸ್ಟ್ರಿ ಇರೋರಿಗೆ ಓಡಿ ಕೊಡಲಿ. ಯಾರು ತಗೋ 2 ಟನ್ ಟೊಮೊಟೊ ಇಟ್ಟಿದ್ದಾರೆ ಕೋಲ್ಡ್ ಸ್ಟೋರೇಜಲ್ಲಿ, ಅದನ್ನು ನೋಡ್ಕೊಂಡು ದುಡ್ಡು ಕೊಡಲಿ, ಲೋನ್ ಕೊಡಲಿ ಬ್ಯಾಂಕ್ ಅವರು. ಅದು ಮಾತಾಡಿ ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ಹಾಗಾಗಿ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಮಾಡೋದು ಸರ್ಕಾರಗಳು. ಈಗ ನೀರಾವರಿ ರಿವರ್ ಬೇಸ್ ವಾಟರ್ ಈಗಾಗಲೇ ಸಾಕಷ್ಟು ಬರ್ತಾವೆ. ಇವತ್ತು ಪ್ರಕೃತಿ ನಮ್ದು ಯಾಕೆ ಕಷ್ಟದಲ್ಲಿ ನಾವು ಬದುಕ್ತಾ ಇದ್ದ ರೈತರು ಅಂದರೆ ನಮ್ಮ ಕೈಲೇನೂ ಇಲ್ಲ, ಪ್ರಕೃತಿ ನಮ್ಮ ಕೈಲಿಲ್ಲ. ಮಳೆ ಜೋರಾಗಿ ಆಯ್ತದ, ಮಳೆನೇ ಇಲ್ಲ. ಇವತ್ತು ಅದಕ್ಕೆ ಏನಂದರೆ ನಮ್ಮ ಕನಕಪುರ ತಾಲೂಕಲ್ಲಿ DK ಶಿವಕುಮಾರ್ ಮಾಡೋದು, ಬೇರೆ ಕಡೆನೂ ಮಾಡ್ತಾರೆ, ಯೋಗೇಶ್ ಮಾಡೋದು. ರಿವರ್ ಬೇಸ್ ನದಿ ಮೂಲದ ನೀರನ್ನು ತಗೊಂಡು ಕೆರೆ ಕೊಡೋದು. ಕೆರೆ ನಿಮ್ಗೆ ಗೊತ್ತಲ್ಲಿ ಅವತ್ತಿನ ಕಾಲದ ಚಿಂತನೆ. ಕೋಲಾರ ಚಿಕ್ಕಬಳ್ಳಾಪುರ ಹಳೆ ಕೋಲಾರ ಇತ್ತಲ್ಲ, 7,000 ಕೆರೆ ಇರೋದಲ್ಲಿ. ಇವತ್ತು ಅದು ನೀರು ತಗೋಬೇಕು ಅಂತ 2,000 ಕೆರೆ ತುಂಬಿದ್ರೆ ಸರ್ಕಾರದ ಸಹಾಯನೇ ದೊಡ್ಡ ಮಟ್ಟದಲ್ಲ ನಾವು ಬದುಕೊಳ್ತೀವಿ. ರೈತರು ಎಕ್ಸ್ಪೋರ್ಟ್ ಅನುಕೂಲ ಮಾಡಿಕೊಡ್ಬೇಕು, ಹೊರದೇಶಕ್ಕೆ ಹೋಗ್ಬೇಕು. ಇಲ್ಲ ಮಾರ್ಕೆಟಾಗಿ ತೊಂದರೆ ಆಯ್ತದೆ ನಮಗೆ. ಈಗ ಮಾವನನ್ನು ಎಷ್ಟು ಹೊರದೇಶಕ್ಕೆ ಹೋದರೆ ಇಲ್ಲಿ ರೇಟ್ ಆಯ್ತದೆ. ಹಾಗೆ ಆಮೇಲೆ ಕೋಲ್ಡ್ ಸ್ಟೋರೇಜ್ ಹೇಳಿದೆ. ಆಮೇಲೆ ಲೋನು ಸ್ಪೆಷಲ್ ನಾನು ನೋಡ್ತಾ ಇದ್ದೀನಿ. 13-14% ನಾನು ಎಲ್ಲ ಲೋನ್ ತಗೊಂಡಿದ್ದೀನಿ. ರೈತರಿಗೆ ಹೇಳ್ತಾರೆ ಫಸ್ಟು ಇದು ನಾನು ಕೇಳ್ಕೊಳ್ತೀನಿ, ನೀವು ಒಪ್ತೀರಾ ಲೋನ್ ವೇವ್ ಮಾಡೋದಕ್ಕೆ ಹೋರಾಟ ಮಾಡಬೇಡಿ. ಇದೇನಾಯ್ತದೆ ಸೊಸೈಟಿಗಳೆಲ್ಲ ನಾನು ನೋಡ್ತಾ ಇದ್ದೀನಿ, ಲೋನ್ ತಗೊಂಡವರು ಒಳ್ಳೆ ರೀತಿ ಇದಕ್ಕೂ ಉಪಯೋಗಿಸ್ಕೊಳ್ತಾರೆ. ಯಾಕೆ? ವ್ಯವಸಾಯಕ್ಕೆ. ಸುಮಾರು ಜನ ಅರ್ಧಕ್ಕಿಂತ ಜಾಸ್ತಿ ವ್ಯವಸಾಯಕ್ಕೆ ಉಪಯೋಗಿಸಲ್ಲ ದುಡ್ಡು. ಅವನು ಡಿಫಾಲ್ಟರ್ ಆಯ್ತಾನೆ. ಡಿಫಾಲ್ಟರ್ ಆಗಿರೋ ಸರ್ಕಾರ ಓಟು ಬೇಕು ಏನು ಮಾಡ್ತಾರೆ, ಲೋನ್ ಅಂತಾರೆ, ದುಡ್ಡು ಕಟ್ಟಲ್ಲ. ಕಟ್ಟಿರೋನಿಗೂ ಸಹಾಯ ಇಲ್ಲ, ಕಟ್ಟಲ್ಲ. ಆ ಸಿಸ್ಟಮ್ ಹೇಳಾಯ್ತು. ಅದ್ರ ಬದಲು ನೀವು ಹೋರಾಟ ಏನು ಮಾಡಬೇಕು, ಕೊಡಿ 2%, 3%. ಯುರೋಪಲ್ಲಿ ಕೊಡ್ತಾವ್ರೆ, ನಾವೆಲ್ಲ ನೋಡಿದ್ದೀನಿ. ನಾನು ಯುರೋಪ್ಗೆಲ್ಲ ಸುತ್ತಾಡಿದ್ದೀನಿ. 3%, 4% ಕೊಡಿ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿಸಿ. ಸೊ ಇಂಥದ್ದು ಹೋರಾಟ ಮಾಡಬೇಕು. ಹಾಗಾಗಿ ನಾವು ಮಾತಾಡೋದು ಗಂಟೆ ಮಾತಾಡ್ಬೋದು. ಯಾಕೆಂದರೆ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಹುಡುಗರು ಅವರಲ್ಲಿ ನಾನು ಫಸ್ಟ್ ಅಗ್ರಿಕಲ್ಚರ್ ಕಾಲೇಜ್ ಇಡೀ ಕರ್ನಾಟಕಕ್ಕೆ ಫಸ್ಟು ನಾನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆದಾಗ ಸ್ವಲ್ಪ ಶಿವಕುಮಾರ್ ಸಹಾಯ ಮಾಡಿದ್ರು, ಯೂನಿವರ್ಸಿಟಿಗೆ ಸಹಾಯ ಮಾಡಿದ್ರು. ಫಸ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಕಾಲೇಜು ಕನಕಪುರಕ್ಕೆ ಬಂದಿದೆ. ಬಟ್ ಇದು ಯಾಕೆ ನನ್ನ ಪ್ರಸಾದ ಅಂದರೆ ನಾನು ನಿಮಗೆ ಹೋರಾಟ ಮಾಡಿಲ್ಲ, ನಾನು ಹೆಸರು ಟವಲ್ ಹಾಕಿಲ್ಲ. ನನ್ನ ವೃತ್ತಿ, ನಾನು ಓದಿರೋ ವಿದ್ಯೆ ನನ್ನ ಎಳ್ಕೊಬರ್ತಾರೆ. ನಾನು ವ್ಯವಸಾಯ ಈಗ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೆ. ನಾನು 100 ಎಕರೆ ವ್ಯವಸಾಯ ಮಾಡ್ತಾಯಿದ್ದೆ. ಇವತ್ತು ಇನ್ನೊಂದು ಚಾಲೆಂಜ್ ಅಂದರೆ ನಿಮಗೆ, ಸ್ಪೆಷಲಿ ಬೆಂಗಳೂರು ಸುತ್ತಮುತ್ತ ನಿಮ್ಮ ಚನ್ನಪಟ್ಟಣದಲ್ಲೂ ಅದು ಇವತ್ತು ಕೂಲಿ ಕೆಲಸ ಸಿಗಲ್ಲ. ಕೂಲಿ ಮಾಡೋದು ಸಿಗಲ್ಲ. 2-3 ಸೃಷ್ಟಿ ಮಾಡೋಕ್ಕಾಗಲ್ಲ ಒಂದೊಂದು ದಿವಸ. ಏನು ವ್ಯವಸಾಯ ಮಾಡೋದು? ಏನೋ ಮೆಕ್ಯಾನೈಸೇಷನ್ ಅಂತ ಮಾಡಿ ಸಣ್ಣ ಪಣ್ಣ ಇವೆಲ್ಲ ಇಂಪ್ಲಿಮೆಂಟ್ಸ್ ಬಂದು ಆಯಿತಾ. ಇವತ್ತು ನಾನು ಫ್ಲಾರಿಕಲ್ಚರ್ ಮಾಡ್ತಾ ಇದ್ದ ಮೇಲೆ UPಯಿಂದ ಕರ್ಕೊಂಡಿದ್ದೆ. ಎಲ್ಲ UPಯಲ್ಲಿ 100 ಜನ ಕೆಲಸ ಮಾಡ್ತಾರೆ ಒಂದು ಫಾರ್ಮಲ್ಲಿ. ಎಲ್ಲ ಉತ್ತರ ಪ್ರದೇಶದಿಂದ ಕರ್ಕೊಂಡ್ಬಂದಿದ್ದೀವಿ. ಈಗ ಇಲ್ಲಿ ಬಂದರೆ
ಆರೋಳಿತ ವಿರೋಧ ಆರೋಳಿಂದ ಒಂದಷ್ಟು ದೂರದಲ್ಲಿ ಅಲ್ಲಿಂದ ಟ್ರ್ಯಾಕ್ಟ್ರ್ ಕಳಿಸಿ 50-60 ಜನ ಬರ್ತಿದ್ರು ನನಗೆ. ಈಗೆಲ್ಲ ಫ್ಯಾಕ್ಟ್ರಿಗೆ ಹೋಯ್ತವ್ರೆ. ಯಾರು ಒಂದು ಸೂಜಿ ಇಟ್ಕೊಂಡು ದಾರ ಪೋಣಿಸ್ತಾರೆ ಅವರೆಲ್ಲ ಇಟ್ಕೊಯ್ತವ್ರೆ ಅದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ. ಯಾರ ದೃಷ್ಟಿ ಸರಿಯಾಗದೆ, ಯಾರು ಸೂಜಿಗೆ ನೂಲು ಪೋಣಿಸ್ತಾರೆ, ದಾರ ನೂಲಲ್ಲ ದಾರ ಪೋಣಿಸ್ತಾರೆ, ಅವರೆಲ್ಲ ಹಂಗೆ ಪಿಕ್ ಮಾಡಿಬಿಡ್ತಾರೆ. ಇವೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆಯ್ತಾರೆ. ಈಗ ನನ್ನ ಬಂದಿದ್ದವರೆಲ್ಲ ಎಲ್ಲ ಇಂಡಸ್ಟ್ರಿಯಲ್ಲಿದ್ದು. ನಾನೇನು ನನ್ನ ಮಿತಿಲಿ 300-400 ಕೊಡ್ಬೋದು. ನಾನೆಲ್ಲಿ 1000 ರೂಪಾಯಿ ಕೊಡೋಕ್ಕಾದ ವ್ಯವಸಾಯ ಮಾಡಿ. ನನಗೆ UP-ನವ್ರು ಬಂದಾರೆ, ಅವರೆಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಪಕ್ಕದ ಹಳ್ಳಿಯಿಂದಲೇ ಬರ್ತಾರೆ. ಸೊ ಇದು ಒಂದು ಚಾಲೆಂಜ್ ಇದೆ ವ್ಯವಸಾಯದಲ್ಲಿ, ಇದು ಭಾರಿ ಚಾಲೆಂಜ್ ಇದೆ. ಅರ್ಥ ಆಯ್ತಾ? ಹೊಸ ಚಾಲೆಂಜ್ ಬರ್ತಾ ಇರ್ತದೆ. ನೀವು ಅಪ್ಡೇಟ್ ಆಗೋದು. ಇವತ್ತು ನಾನು ಫಸ್ಟ್ ಇಯರ್ PUC ಓದ್ತಿದ್ದಾಗ ನಾನು ಊರಲ್ಲಿದ್ದಾಗ ನಾನು ರೇಷ್ಮೆ ಬೆಳೀತಿದ್ದೆ. ನನ್ನ ತಂದೆ ಪ್ರೋಗ್ರೆಸಿವ್ ಫಾರ್ಮರ್. ಆವಾಗ ಏನು ಅಂತ ಅಂದ್ರೆ 100 ಮೊಟ್ಟೆ ಇದ್ದರೆ ಒಂದು 7-8 ಜನ ಅಂತ ಅಟೆಂಡ್ ಮಾಡಬೇಕಾಗಿತ್ತು. 100 ಮೊಟ್ಟೆ ಇದ್ದರೆ ಹುಳ ಬದಲಾಯಿಸೋದಿಲ್ಲ. ಇವತ್ತೇನು ಟೆಕ್ನಾಲಜಿ ಬಂದಿದೆ. ಇವತ್ತು ಗಂಡ ಹೆಂಡತಿ ಇದ್ದರೆ 100 ಮೊಟ್ಟೆ ಹುಳ ಬೀಸ್ಬೋದು. ಇವತ್ತು ರೋಗನೂ ಕಮ್ಮಿ ಆಗಿದೆ, ಅದು ಮಾರುಕಟ್ಟೆನೂ ಇದೆ. ಅರ್ಥದ ಬಟ್ ಏನಾಗಿದೆ ಈಗ, ಆವಾಗ ಈ ಮಲಬರಿ ಅಂತೀವಲ್ಲ, ಇದನ್ನೆಲ್ಲ ಗಿಡಕ್ಕೆ ರೋಗನೇ ಇರಲಿಲ್ಲ. ಈಗ ಮೇಜರ್ ಪ್ರಾಬ್ಲಮ್ ಅದು. ಈಗ ಅದಕ್ಕೆ ಇದನ್ನೆಲ್ಲ ಯಾಕೆಂದ್ರೆ ಔಷಧಿ ಹೋಗಿಲ್ವಲ್ಲ, ಅದು ತಗೋ ಉಳುಕಾಗ ಹೋಗಿಲ್ವಲ್ಲ. ಈ ಥರದ ಬಿಗ್ಗೆಸ್ಟ್ ಚಾಲೆಂಜ್. ಈಗ ತೆಂಗು ರೋಗನೇ ನೋಡಿರಲ್ಲ ನಾವು. ಈಗ ನೋಡ್ತಾ ಇದ್ದೀರ, ಅದು ಹೈಬ್ರಿಡ್ ಗಿಡಗಳಿಗೆ ಆ ಒಂದು ವೈಟ್ ಫ್ಲೈ ಅಂತ ಬರ್ತಾ ಇದೆ. ಅದು ಎಲ್ಲ ಒಂದು ಗರಿ ಮೇಲೆ ಮರಕ್ಕೆ ಕಾಲಿ ಒಂದು ಫಂಗಲ್ ಡಿಸೀಸು ಅಲ್ಲಲ್ಲ. ಏನು ತೆಂಗಿನ ಮರ 50 ವರ್ಷ 60 ಏನು ಸ್ಪ್ರೇ ಮಾಡ್ತೀರ ರೈತರು? ಇವೆಲ್ಲ ರೋಗ ಕಂಟ್ರೋಲ್ ಆಯ್ತಾ ಇಲ್ಲ, ಫುಲ್ ಇಲ್ಲೇ ಕಮ್ಮಿ ಆಗ್ಬಿಟ್ಟಿದೆ. ಹಿಂಗೆ ರೈತ ಸಂಘದ ಹೋರಾಟ ಚಿಂತನೆ ಜೊತೆಗೆ ಈ ವೈಜ್ಞಾನಿಕವಾಗಿ ಏನು ಹೊಸ ಚಾಲೆಂಜಸ್ ಬರ್ತಾವೆ, ಇದ್ರ ಕಡೆಲ್ಲ ಚಿಂತನೆ ಕೊಡೋದು ಒಳ್ಳೆಯದು ಅಂತ ಹೇಳಿ ನಾನು ಹೆಚ್ಚಿಗೆ 10 ನಿಮಿಷ ಅಂದರೆ 15 ನಿಮಿಷ ಅಂದರೆ ಜಾಸ್ತಿ ಮಾತಾಡೋದು ಅನಿಸ್ತದೆ. ಇಂಥ ನಿಜವಾಗಿ ರೈತ ಪರ ಹೋರಾಟ ಮಾಡೋ ಸಂಘ ಅಂತ ಬೆಳೆಸಬೇಕು, ಉಳಿಸ್ಬೇಕು. ಅಟ್ಲೀಸ್ಟ್ ಹಸಿರು ಟವರ್ ನೋಡಿದ್ರೆ ಮೊದಲಿತ್ತು, ಎದುರಿಲ್ಲ. ನಾನೇ ನೋಡಿದ್ದೆ ತಾಲೂಕು ಆಫೀಸರ್ ಎದುರು ಭಾರಿ ಎದುರು. ಇದಕ್ಕೆ ಏನಿಲ್ಲ. ಯಾಕೆ ಈ ಆಫೀಸರ್ಗಳಿಗೆ ಬಹುಶಃ ಈ ಭ್ರಷ್ಟಾಚಾರ, ರೈತರಿಗೆ ಆಯ್ತಾ ಇರೋ ಸಣ್ಣ ಮಣ್ಣ ತೊಂದರೆಗಳು, ಈ ಅವ್ರಿಗೆ ನ್ಯಾಯ ದೊರಕ್ತಾ ಇರೋದು, ಅವ್ರು ವಯಸ್ಸಾದ ಮೇಲೆ ಬಂದು ನಿಂತ್ಕೊಳಕ್ಕಾಗಲ್ಲ, ತಾಲೂಕು ಆಫೀಸಲ್ಲಿ ನಿಂತ್ಕೋತಾ ಇರೋದು. ಇಂಥದ್ರ ಬಗ್ಗೆ ನೀವೆಲ್ಲ ಹೋರಾಟನ ನೀವು ರೂಪಿಸ್ಬೇಕು ಅಂತ ಹೇಳಿ ನನ್ನನ್ನು ಕರೆದು 4 ಮಾತು ಹಂಚ್ಕೊಳ್ಳೋಕ್ಕೆ ಹೇಳೋದಂತ ಕರೆದು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ರೈತ ಸಂಘದ ಎಲ್ಲ ನಮ್ಮ ಹಿರಿಯರಿಗೆಲ್ಲ ವಹಿಸಿ ನಾನು ಮಾತನಾಡ್ತೀನಿ. ಆಧುನಿಕ ಕೃಷಿ ಮತ್ತು ಇವತ್ತು ಚಳುವಳಿಗಳು ಯಾವ ರೀತಿ ಹೋಗಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಂಥ ಶ್ರೀಕಂಠ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಜಿಲ್ಲೆಯ ನೂತನ ಯುವ ಘಟಕವನ ರಾಜ್ಯದ ಅಧ್ಯಕ್ಷರು ಮತ್ತು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡ ಮಲ್ಲಯ್ಯ ಸರ್ ಅವರು, ಶ್ರೀಕಂಠ ಸರ್ ಅವರು, ಎಲ್ಲರೂ ಕೂಡ ಆ ಚಾಲನೆಯನ್ನು ಕೊಡಬೇಕು. ರವಿಕುಮಾರ್ ಜಿಲ್ಲಾಧ್ಯಕ್ಷರಾಗಿ, ರಮೇಶ್ ಕಾರ್ಯದರ್ಶಿಯಾಗಿ, ಮಾಗಡಿಯವರು, ರವಿ ಚನ್ನಪಟ್ಟಣ ಜಿಲ್ಲಾ ಉಪಾಧ್ಯಕ್ಷರು, ರವಿಚಂದ್ರ ಕನಕಪುರ ಜಿಲ್ಲಾ ಉಪಾಧ್ಯಕ್ಷರು, ಚಂದ್ರು ಚೌಡಯ್ಯನದೊಡ್ಡಿ ರಾಮನಗರ ಉಪಾಧ್ಯಕ್ಷರಾಗಿ ನೇಮಕವನ್ನು ಅಧ್ಯಕ್ಷರು ಮಾಡಬೇಕು ಅಂತ ಕೇಳ್ಬೋದು. ಅಷ್ಟು ಜನ ವೇದಿಕೆ ಬರಬೇಕು.